ಎಲ್ಲರಿಗೂ ನಮಸ್ಕಾರ. ಇವತ್ತು ಭಗವದ್ಗೀತೆಯ ನಮ್ಮ ಸಂಚಿಕೆಯ ಮುಂದಿನ ಒಂದು 2 ಶ್ಲೋಕಗಳನ್ನು ತಿಳ್ಕೋತಾ ಹೋಗೋಣ. ಹಿಂದೆ ಅರ್ಜುನ ಶ್ರೀಕೃಷ್ಣನ ಕೇಳ್ಕೊತಾನೆ, 2 ಸೈನ್ಯದ ಮಧ್ಯ ನನ್ನ ರಥವನ್ನು ತಗೊಂಡು ಹೋಗಿ ನಿಲ್ಸಪ್ಪ, ನಾನು ನೋಡಬೇಕು ನಮ್ಮ ಕಡೆ ಯಾರ್ಯಾರು ಯುದ್ಧದಲ್ಲಿದ್ದಾರೆ, ಮತ್ತು ಕೌರವರ ಕಡೆ ಧೃತರಾಷ್ಟ್ರನ ಮಕ್ಕಳಿಗೆ ಬೆಂಬಲವನ್ನು ಸೂಚಿಸುತ್ತಾ ಯಾರ್ಯಾವ ರಾಜ ಮಹಾರಾಜರು ಬಂದಿದ್ದಾರೆ, ಯಾರ್ಯಾರಿದ್ದಾರೆ ಅಂತ ಒಂದ್ಸತಿ ನೋಡ್ತೀನಿ, ದಯವಿಟ್ಟು ತಗೊಂಡು ಹೋಗಿ ಸೇನೆಯ ಮಧ್ಯದಲ್ಲಿ ನಿಲ್ಲಿಸು ಅಂತ ಹೇಳ್ದ. ಹಾಗಾಗಿ ಕೃಷ್ಣ ಮಹಾರಥವನ್ನು ತೆಗೆದುಕೊಂಡು ಹೋಗಿ ಸೇನೆಯ ಮಧ್ಯಭಾಗದಲ್ಲಿ ಹೋಗಿ ನಿಲ್ಲಿಸ್ದ. ನೋಡಿ ಆ ಒಂದು ದೃಶ್ಯವನ್ನು ನೋಡಿ ಅಲ್ಲಿ ಭೀಷ್ಮ ದ್ರೋಣಾದಿಗಳಿದ್ದಾರೆ, ಎಲ್ಲ ದೊಡ್ಡ ದೊಡ್ಡ ರಾಜ ಮಹಾರಾಜರಿದ್ದಾರೆ, ಎಲ್ಲರೂ ಇದ್ದಾರೆ. ಅದನ್ನು ನೋಡಿ ಮುಂದಿನ ಒಂದು ಶ್ಲೋಕ ಅವನ ಮನಸ್ಸಲ್ಲಾಗೋ ತುಮುಲ ಮುಂದಿನ ಶ್ಲೋಕಗಳಲ್ಲಿ ವ್ಯಕ್ತ ಆಗ್ತಾ ಹೋಗುತ್ತೆ. ಅವನ ಮನಸ್ಸಿನ ಅಲ್ಲೇ ಉಂಟಾಗುವಂತಹ ಒಂದು ದ್ವಂದ್ವ ಅಥವಾ ಗೊಂದಲ ಅದು ಮುಂದಿನ ಭಾಗದಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಮುಂದಿನ ಶ್ಲೋಕ 26ನೇ ಶ್ಲೋಕ, ತತ್ರ ಪಶ್ಚಾತ್ ತಿತಾನ್ ಪಾರ್ಥ ಪಿತೃನತ ಪಿತಾಮಹಾನ್ ಆಚಾರ್ಯನ್ ಮಥುಲಾನ್ ಭಾತೃನ್ ಪುತ್ರಾನ್ ಪೌತ್ರಾನ್ ಸಖೀನ್ಸ್ತತ ಸ್ವಶುರಾನ್ ಸಹೃದಶ್ಚೈವ ಸೇನೆಯೋರುಭಯೋರಪಿ ಅಂತ ಹೇಳ್ತಾರೆ. ಅಂದರೆ ತತ್ರ ಪಶ್ಚಾತ್ ಸ್ಥಿತಾನ್ ಪಾರ್ಥ ಅಂದರೆ ಅವನು ಅಲ್ಲಿ ನಿಂತ್ಕೊಂಡು ನೋಡಿದಾಗ ಅವನಿಗೆಲ್ಲ ಕಾಣಿಸ್ತಾ ಇರುತ್ತೆ. ಭೀಷ್ಮಾಚಾರ್ಯರು ತುಂಬ ಅತ್ಯಂತ ಪ್ರೀತಿಪಾತ್ರರಾದ ತಾತ, ದ್ರೋಣ ಪ್ರೀತಿಪಾತ್ರರಾದ ಮಗನಿಗಿಂತ ಹೆಚ್ಚು ಪ್ರೀತಿ ಮಾಡಿದಂತಹ ಗುರುಗಳು ದ್ರೋಣಾಚಾರ್ಯರು ತನ್ನ ಎಲ್ಲ ವಿದ್ಯೆಯನ್ನು ಅತ್ಯುತ್ಕೃಷ್ಟವಾಗಿ ಶಿಷ್ಯನಿಗೆ ಧಾರೆ ಎರೆದು ಈ ಪ್ರಪಂಚದ ಅತ್ಯುತ್ತಮ ಬಿಲ್ಲುಗಾರನನ್ನಾಗಿ ತಯಾರು ಮಾಡಿದಂತಹ ಗುರುಗಳು ದ್ರೋಣಾಚಾರ್ಯರು ಈಗ ವಿರೋಧಿ ಪಾಳ್ಯದಲ್ಲಿದ್ದಾರೆ. ಮತ್ತು ಎಲ್ಲ ಪುತ್ರಾನ್ ಪೌತ್ರಾನ್ ಸಖೀನ್ಸ್ತತ, ಪುತ್ರರು ಪೌತ್ರರು ಅಂದರೆ ಮಕ್ಕಳ ಸಮಾನದಂತೆ ಇರೋರು, ಮೊಮ್ಮಕ್ಕಳ ಸಮಾನದಲ್ಲಿರುವಂತಹವರು ಎಲ್ಲರೂ ನಿಂತಿದ್ದಾರೆ ಅಲ್ಲಿ ಯುದ್ಧಕ್ಕೆ. ಎಲ್ಲರೂ ಯುದ್ಧದಲ್ಲಿ ಶಸ್ತ್ರಸನ್ನದ್ಧರಾಗಿ ನಿಂತಿದ್ದಾರೆ. ಇದನ್ನು ನೋಡಿ 2 ಕಡೆ ಸೇನೆಯೋರು ಉಭಯೋರಪಿ, 2 ಕಡೆನೂ, ಇಲ್ಲಿ ಒಂದು ಕಡೆ ಅಂತ ಅಲ್ಲ, 2 ಕಡೆನೂ, ಈ ಕಡೆ ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿದ್ದಾರೆ, ಅವರೆಲ್ಲರಿಗೂ ಏನೇನಾಗುತ್ತೋ ಯುದ್ಧದಲ್ಲಿ ಕಡೆಯಲ್ಲಿ ಎಂಡ್ ರಿಸಲ್ಟ್, ಕಡೆಯ ಒಂದು ಏನಾಗತ್ತೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಹಾಗಾಗಿ ಅವನಿಗೆ ಒಂಥರ ಗೊಂದಲ ಶುರು ಆಗತ್ತೆ. ಇದೆಲ್ಲ ಯಾಕೆ ಮಾಡ್ತಾ ಇರೋದು? ಒಂದು ರಾಜ್ಯಕ್ಕೋಸ್ಕರ, ಒಂದು ದೇಶದ ಆಡಳಿತಕ್ಕೋಸ್ಕರ, ಇವ್ರಿಗೆ ಅದು ದೇಶ ಬೇಕು ಅನ್ನೋ ಒಂದು ಕಾರಣಕ್ಕೋಗಿ ಇಷ್ಟೊಂದು ಜನ ಬಲಿ ಪಶು ಆಗ್ತಾರಲ್ಲ. ಗೆಲ್ಲೋದು ಸೋಲೋದು ಆಮೇಲೆ ಬಿಟ್ಟು ವಿಚಾರ, ಆದರೆ ಸುಮಾರು ಜನ ಮಕ್ಕಳು ಮೊಮ್ಮಕ್ಕಳು ಸೈನಿಕರು ಸುಮಾರೆಲ್ಲ ಹಾನಿಗಳಾಗೋಗುತ್ತೆ ಅನ್ನೋ ಒಂದು ತುಮುಲ ಅಥವಾ ಒಂದು ದ್ವಂದ್ವ ಅಥವಾ ಒಂದು ಹೆದರಿಕೆ ಶುರು ಆಗ್ತಾ ಹೋಗುತ್ತೆ ಅರ್ಜುನನಿಗೆ. ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, 27ನೇ ಶ್ಲೋಕ, ತಾನ್ ಸಮೀಕ್ಷಸ ಕೌಂತೆಯ ಸರ್ವಾನ್ ಬಂಧು ನವಸ್ಥಿತಾನ್ ಕೃಪಯಾ ಪರಯಾವಿಷ್ಟೋ ವಿಷಿದನ್ನಿಧಮಬ್ರವೀತ್. ಇದನ್ನೆಲ್ಲ ನೋಡಿ ಮುಂದಿನ ವಾಕ್ಯಗಳನ್ನು ಅರ್ಜುನ ಹೇಳ್ತಾನೆ. ಏನಾಗ್ತಾ ಇದೆ, ಯಾಕೆ ಈ ಥರ ಎಲ್ಲರೂ ನಿಂತಿದ್ದಾರೆ ಯುದ್ಧಕ್ಕೆ, ಇದರಿಂದ ಕಡೆಯಲ್ಲಿ ಏನಾಗತ್ತೆ, ಯಾರು ಉಳ್ಕೋತಾರೆ, ಯಾರು ಸಾಯ್ತಾರೆ, ನಮ್ಮವರೇ ಎಲ್ಲ ಇಲ್ಲದೆ ಇರೋಂಗೆ ಆಗ್ಬಿಡ್ತಾರಲ್ಲ ಅನ್ನೋ ಒಂದು ಮನಸ್ಸಿನ ಸ್ಥಿತಿಗೆ ಅರ್ಜುನ ಹೋಗಕ್ಕೆ ಶುರು ಆಗುತ್ತೆ. ಅರ್ಜುನನಿಗೆ ತಲುಪಕ್ಕೆ ಶುರು ಆಗುತ್ತೆ. 2 ಕಡೆಯೂ ನೋಡಿದಾಗ, 2 ಕಡೆಯಲ್ಲಿರೋ ಸೈನ್ಯವನ್ನು ನೋಡಿದಾಗ ಅತ್ಯಂತ ಮುಗ್ಧರು, ಅವ್ರಿಗೇನೂ ಸಿಗಲ್ಲ ಇದರಿಂದ, ಅವ್ರವ್ರ ರಾಜ್ಯ ಅವ್ರವ್ರ ಹತ್ರ ಇದೆ, ಆದರೂ ಯುದ್ಧಕ್ಕೆ ಬಂದಿದ್ದಾರೆ. ಹಾಗಾಗಿ ಇದರಿಂದ ಯಾಕೆ ಅನ್ನೋ ಒಂದು ದ್ವಂದ್ವ ತುಮುಲ ಗೊಂದಲ ಅರ್ಜುನನ ಮನಸ್ಸಿನಲ್ಲಿ ಉಂಟಾಗಕ್ಕೆ ಶುರು ಆಗುತ್ತೆ. ಅದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ಎಲ್ಲರಿಗೂ ನಮಸ್ಕಾರ.